ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೆ ಕರ ಪಾರಾಯಣ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲಾ ತರ, ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರು ಲಾವಲಾ ತರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಶ್ರೀ ದತ್ತಾತ್ರೇಯ ಗುರುಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಯೂಟ್ಯೂಬ್ ಚಾನಲ್ಸ್ ವ್ಯೂವರ್ಸ್ ಮತ್ತು ಮನೋಕಾಮನ ದತ್ತ ಮಂದಿರ ಕುಟುಂಬದ ಒಂದು ಅದ್ಭುತವಾಗಿರತಕ್ಕಂಥ ಆಶೀರ್ವಾದಗಳನ್ನು ದತ್ತ ಮಹಾರಾಜರ ಮುಂದೆ ಕೋರ್ತಾ, ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಪ್ರಚೀತಿನ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವರು ಮೂಲತಃ ಬೆಂಗಳೂರಿನವರು. ಇವರ ಹೆಸರನ್ನ ಹೇಳೋದು ಬೇಡ, ಯಾಕಂದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇವರು ನಮ್ಮ ಯೂಟ್ಯೂಬ್ ಗ್ರೂಪ್ನಲ್ಲಿ ಕೂಡ ಇದ್ದಾರೆ. ಸೊ ಇವರು ಸಂಗೀತ ಅಂತ ಅನ್ಕೊಳ್ಳೋಣ ಇವರ ಹೆಸರು. ಓಕೆ, ಇವರಿಗೆ ಒಬ್ಬ ಮಗಳು ಒಬ್ಬ ಮಗ ಇರ್ತಾರೆ. ಸೊ ಜಸ್ಟ್ ಇದು ರೀಸೆಂಟ್ ಆಗಿ ಗುರುಪೂರ್ಣಿಮೆಕ್ಕಿಂತ ಮುಂಚಿತವಾಗಿ ನಡೆದಿರ್ತಕ್ಕಂಥ ಇದೊಂದು ಘಟನೆ. ಅವರ ಮಗಳು BE.M.Tech ಮಾಡಿರ್ತಾರೆ. ಅವರಿಗೆ ಸಮಂಜಸವಾಗಿರ್ತಕ್ಕಂಥ ಜಾಬು ಅವರಿಗೆ ಬೆಂಗಳೂರಲ್ಲಿ ಸಿಕ್ಕಿರಲ್ಲ. ಸೊ ಇವ್ರ ತಾಯಿಗೆ ಒಂದು ಕೊರಗು, ನನ್ನ ಮಗಳಿಗೆ ಒಂದು ಚೆನ್ನಾಗಿರ್ತಕ್ಕಂಥ ಕೆಲಸ ಸಿಗಬೇಕು ಅನ್ನೋದು. ಇವರು ಏನು ಮಾಡ್ತಾರೆ, ನನಗೆ ಫೋನ್ ಮಾಡ್ತಾರೆ, ಸಂತೋಷಣ್ಣ ನಿಮ್ಮ ಯೂಟ್ಯೂಬ್ ಚಾನಲ್ಲು ನಾವು ನೋಡ್ತಾ ಇದ್ದೀವಿ. ಸೊ ಇವರು ಫೋನ್ ಮಾಡಿರ್ತಕ್ಕಂಥ ದಿನ ಮಂಗಳವಾರ. ಬುಧವಾರ ಸಂಗೀತ ಅವರ ಮಗಳ ಹುಟ್ಟಿದಬ್ಬ ಇರುತ್ತೆ. ಪ್ರತಿ ದಿವಸ ಇವರು ನಾವು ಅನ್ನದಾನ ಮಾಡೋದು ಪ್ರತಿಯೊಂದು ಇವರು ನೋಡ್ತಾನೆ ಇರ್ತಾರೆ. ಮತ್ತು ಆ್ಯಸ್ ಇಟ್ ಈಸ್ ನಮ್ಮ ಗ್ರೂಪಲ್ಲಿ ಕೂಡ ಇವರು ಇರ್ತಾರೆ. ಪ್ರತಿ ಆರತಿ ಕೂಡ ಇವರು ಅಟೆಂಡ್ ಆಗ್ತಾ ಇರ್ತಾರೆ. ಸೊ ಇವರು ನನಗೆ ಫೋನ್ ಮಾಡಿಬಿಟ್ಟು ಒಂದು ಕಡೆ ಖುಷಿ ವಿಚಾರ ಹೇಳ್ತಾರೆ. ಏನಪ್ಪ ಅಂತಂದರೆ, ಸಂತೋಷಣ್ಣ ನನ್ನ ಮಗಳ ಬರ್ಡೇ ಇದೆ, ನನ್ನ ಮಗಳ ಒಂದು ಉನ್ನತ ಭವಿಷ್ಯದಗೋಸ್ಕರ ನೀವು ಗುರುಗಳಿಗೆ ಒಂದು ಅನ್ನದಾನದ ಸೇವೆ, ಒಂದು ಅಭಿಷೇಕ ಸೇವೆ ಮಾಡು ಅಂತ ಹೇಳಿ ಮಾಡಿ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಅವ್ರಿಗೆ ಯಥೇಚ್ಛವಾಗಿ ಒಂದು ಅಮೌಂಟನ್ನು ಹಾಕ್ತಾರೆ. ನಾನು ಕೂಡ ಅವರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಗುರುಗಳ ಹೆಸರು ಮತ್ತು ಅವರ ನಾಮಸ್ಮರಣೆಯೊಂದಿಗೆ ಒಂದು ಅಭಿಷೇಕ ಮಾಡಿ ಗುರುವಾರದ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡಿ ಅವರ ಹೆಸರಿನಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮವು ಸಂಪೂರ್ಣವಾಗಿ ನಡೆಯುತ್ತೆ. ತದನಂತರ ನಾವು ಗಾಣಗಾಪುರಕ್ಕೆ ಹೋಗೋದಕ್ಕೆ ಫಿಕ್ಸ್ ಮಾಡ್ಕೋತೀವಿ. ಇವರು ನಮ್ಮ ಜೊತೆ ಬರ್ತಾರೆ. ತದನಂತರ ವಾಪಸ್ಸು ಗಾಣಗಾಪುರದಲ್ಲಿ ಮಾಧುಕರಿ ಇವ್ರ ಕೈಯಿಂದಾನೇ, ಅಂದರೆ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲರ ಕೈಯಿಂದನೂ ನಾನು ಮಾಧುಕರಿಯನ್ನು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿಸಿರ್ತೀನಿ. ಸೊ ಅದೆಲ್ಲವೂ ತದನಂತರ ವಾಪಸ್ ಇವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಮೇಲೆ, ಗಾಣಗಾಪುರದಿಂದ ಬಂದಮೇಲೆ ಇವ್ರಿಗೇನೋ ಒಂದು ಸ್ವಲ್ಪ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. ಅವ್ರ ಮಗಳಿಗೆ ಹೇಳ್ತಾರೆ, ಏನಂತ ಅಂದರೆ, ಇಲ್ಲಮ್ಮ ನೀನು ಒಂದು ಸಾರಿ ಗುರುಚರಿತ್ರೆಯನ್ನು ಪಠಣ ಮಾಡು ಅಂತ. ನೋಡಿ ಇವಾಗಿನ ಟ್ರೆಂಡು ಹೆಂಗಿದೆ ಅಂತಂದರೆ 2026 ಇದು. ತಂದೆ ತಾಯಿಯ ಮಾತನ್ನು ಹಿಂದೆ ಹಾಕಿ ಮುಂದೆ ನಡೆಯುವಂಥ ಮಕ್ಕಳಿರ್ತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಆ ಮಹಾತಾಯಿ, ತಾಯಿಯ ಮಾತಿಗೆ, ತಂದೆ ತಾಯಿಗೆ ಮಾತಿಗೆ ಯಾರು ಮಕ್ಕಳು ಬೆಲೆ ಕೊಡ್ತಾರೋ ಆ ಮನುಷ್ಯ ಮಹಾಪುರುಷ, ಆ ಹೆಣ್ಮಗಳು ಮಹಾತಾಯಿ. ನನ್ನ ಒಂದು ಕಾನ್ಸೆಪ್ಟ್ ಪ್ರಕಾರ ಮಕ್ಕಳು, ನೀವು ಎಷ್ಟೇ, ನಾನು ಮಕ್ಕಳಿಗೆ ಹೇಳುವಂಥ ಇದೊಂದು ವಿಚಾರ, ನೀವು ಕೋಟಿ ಸಂಪಾದನೆ ಮಾಡಿ, ನನಗೆ ತಿಂಗಳಿಗೆ 10 ಲಕ್ಷ ಸಂಬಳ ಇದೆ, ನನಗೆ ಅಷ್ಟು ಪ್ಯಾಕೇಜ್ ಇದೆ, ಇಷ್ಟು ಪ್ಯಾಕೇಜ್ ಇದೆ, ನಿಮಗೆ ಎಷ್ಟು ಪ್ಯಾಕೇಜು ಸಿಗ್ತಾ ಇದೆಯಲ್ಲ, ಅದ್ರ ಹಿಂದೆ ನಿಮ್ಮಪ್ಪ ನಿಮ್ಮ ಅಮ್ಮ ಎಷ್ಟು
ಪ್ಯಾಕೇಜ್ ಊಟಗಳನ್ನ ಅವರು ದೂರ ಮಾಡಿರ್ಬೋದು. ಪ್ಯಾಕೇಜು ಹೇಳ್ಬಿಡ್ತಾರೆ, ನಾನು M.Tech ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ಅದ್ರ ಹಿಂದೆ ಪಾಪ ಅವರ ತಂದೆ ತಾಯಿ ಪರಿಶ್ರಮ ಇರುತ್ತೆ ರೀ. ಎಷ್ಟು ನೋವು ತಿಂತಾರೆ ಒಬ್ಬೊಬ್ರು ತಂದೆ ತಾಯಿ ನನಗೆ ಮುಂದೆ ಫೋನ್ ಮಾಡಿಬಿಟ್ಟು ಅಂದರೆ ಅದು ಹೇಳೋದಕ್ಕೂ ಅಸಾಧ್ಯವಲ್ಲ. ಎಲ್ಲೋ 100ಕ್ಕೆ ಒಬ್ಬರು ಇಬ್ಬರು ನನ್ನ ಮಕ್ಕಳು ನಾನು ಹೇಳ್ದಂಗೆ ಗುರುಗಳ ಆಶೀರ್ವಾದದಿಂದ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಂಸ್ಕೃತಿ ಯಾಕೆ ಬರುತ್ತೆ ಅಂತಂದರೆ, ನಾನು ಮೊದಲಿಂದನೂ ನಿಮಗೆ ಒಂದು ವಿಚಾರ ಮೊದಲಿಂದ ಹೇಳ್ತೇನೆ, ಮಗುವಿನ ಭವಿಷ್ಯ ನೀವು ಹೊಟ್ಟೆಯಲ್ಲಿದ್ದಾಗಲೇ ನಿರ್ಧಾರ ಮಾಡ್ಬೋದು ಅಂತ. ಮಗು ಹೊಟ್ಟೆಯಲ್ಲಿದ್ದಾಗಲೇ ಗುರು ನಾಮಸ್ಮರಣೆ ಆಗಲಿ, ದತ್ತಚರಿತ್ರೆ ಆಗಲಿ, ಪಾರಾಯಣ ಪುಸ್ತಕ ಆಗಲಿ, ನಾಮಸ್ಮರಣೆ ಆಗಲಿ, ಇವೆಲ್ಲವನ್ನ ನೀವು ಮಾಡೋದ್ರಿಂದ ಆ ಪಾಸಿಟಿವ್ ವೈಬ್ಸು, ಆ ಪಾಸಿಟಿವ್ ಶಕ್ತಿ ಆ ಮಗುಗಿರುತ್ತೆ. ಮಕ್ಕಳ ಜೀವನ ನೀವು ಹೊರಗಡೆ ಬಂದ ಮೇಲೆ ನಿರ್ಧಾರ ಮಾಡೋದು ಹುಚ್ಚರವರು. ರಿಯಲ್ ಆಗಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ, ನೀವು ಬೀಜ ನೆಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ಬೇಕು ನೀವು, ನಾನು ಯಾವ ಬೀಜ ನೆಡಬೇಕು ಅಂತ. ಬಿತ್ತಿ ಆದಮೇಲೆ ನೀರು ಹಾಕಿ ಆದ್ಮೇಲೆ ಅದು ಮೊಳಕೆ ಬಂದ ಮೇಲೆ ನೀವು ಮಾಡ್ತೀನಿ ಅಂದ್ರೆ ಅದು ಅಸಾಧ್ಯವಾದ ಕೆಲಸ, ಆಗಲ್ಲ. ನಾನು ಇವತ್ತಿಗೂ ನಿಮಗೆ ಚಾಲೆಂಜ್ ಕೊಡ್ತೀನಿ ರೀ, ನಾನು 100% ಯಾವ ಹೆಣ್ಣಿಗೆ ಮದುವೆ ಆಗಿಲ್ಲೋ ಒಂದು ಸಾರಿ ಗುರುಚರಿತ್ರೆ ಪಠನೆ ಮಾಡಿ, ಯಾವ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾರೋ ಅವರು ಗುರುಚರಿತ್ರೆಯನ್ನು ಪಠಣವನ್ನು ಮಾಡಿ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಸಿಟಿವ್ ಪವರ್ ಬರುತ್ತೆ ಆ ಮಗುಗೆ ಅಂದರೆ, ನೀವು ಈ ದೃಷ್ಟಿ ದೋಷ, ಆ ದೋಷ, ಅದು ಯಾವುದೂ ಬರಲ್ಲ ಅಲ್ಲಿ. ಇದು ಕಟ್ಟಿಟ್ಟ ಬುತ್ತಿ 100%. ಇದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ. ಓಕೆ, ಸೊ ಇಷ್ಟೆಲ್ಲ ಆಗತ್ತೆ. ಅದನ್ನೊಂದು ನೋಡಿ, ನಾನು ಹೇಳ್ತಾ ಎಲ್ಲಿಗೆ ಅದು ಸ್ಟೋರಿ ಬಿಟ್ಟೆ ಅನ್ನೋದೇ ಗೊತ್ತಾಗಿಲ್ಲ. ಸೊ ಇಲ್ಲಿ ಅವರು ಏನು ಮಾಡ್ತಾರೆ, ತಾಯಿ ಅದವ್ರ ಮಗಳು ಹೇಳ್ತಾರೆ, ಅವರು ಇಲ್ಲ ಅಮ್ಮ ಒಂದು ಗುರುಚರಿತ್ರೆ ಮಾಡು ಅಂತ. ಗುರುಚರಿತ್ರೆ ಪಠಣ ಸ್ಟಾರ್ಟ್ ಇರುತ್ತೆ. ಇಲ್ಲಿ ಅವರು ಗುರುಚರಿತ್ರೆ ಪಠಣವನ್ನು ಮಾಡ್ತಾರೆ. ಗುರುಚರಿತ್ರೆ ಪಠಣ ಇನ್ನೂ ಅಂದರೆ ರನ್ನಿಂಗಲ್ಲಿ ಇರುತ್ತೆ. ಅಲ್ಲಿ ಇವ್ರಿಗೊಂದು ಜಾಬ್ ಆಫರ್ ಬರುತ್ತೆ. ಜಾಬ್ ಆಫರು ಇವ್ರು ಕಲ್ತಿರ್ತಕ್ಕಂಥ ಕೆಲಸದ ಅಂದರೆ ಇವ್ರ ಎಜುಕೇಷನ್ಗಿಂತ ಅದು ಕಡಿಮೆ ಇರುತ್ತೆ. ಇವ್ರ ಮೈಂಡ್ ಸೆಟ್ಟಲ್ಲಿ ಒಂದು ಏನು ಬರುತ್ತೆ ಅಂದರೆ, ಗುರುಗಳ ನಾಮಸ್ಮರಣೆ ಮಾಡ್ತಾ ಇರುವಾಗ, ಗುರುಗಳ ಒಂದು ಪಾರಾಯಣ ಮಾಡ್ತಾ ಇರುವಾಗ ನನಗಿದೊಂದು ಅವಕಾಶ ಬಂದಿದೆ. ನಾನು ಯಾವ ಎಜುಕೇಷನ್ನಲ್ಲಿದ್ದೀನಿ, ಯಾವ ಒಂದು ಎಜುಕೇಷನ್ ನಾನು ಕಲ್ತಿದ್ದೀನಿ, ಇದನ್ನ ಯಾಕೆ ನಾನು ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಅವರು ಅದನ್ನು ಇಟ್ಕೊಳ್ಳಿಲ್ಲ. ಹೋದ್ರು, ಅವರು ಜಾಬ್ ಅಟೆಂಡ್ ಆದರು. ಬಟ್ ಅವ್ರು ಹೇಳ್ತಾರೆ, ಅವರು ಇಲ್ಲಮ್ಮ ನೀನು ಕಲ್ತಿರ್ತಕ್ಕಂಥ ಎಜುಕೇಷನ್ ಬೇರೆ, ಸೊ ನೀನು ಇಷ್ಟು ಯಾಕೆ ಕಡಿಮೆ ಇದರಲ್ಲಿ ದುಡ್ಡಿಗೆ ಆಸೆ ಪಟ್ಟು ಇದನ್ನು ಮಾಡ್ತಾ ಇದೀಯಾ. ಅವಳು ಒಂದೇ ಮಾತು ಹೇಳ್ತಾಳೆ ಆ ಅಮ್ಮ ಅವ್ರಿಗೆ, ದೇವರ ಆಶೀರ್ವಾದದಿಂದ ನನಗಿದೊಂದು ಕೆಲಸ ಸಿಕ್ಕಿದೆ, ನಾನು ಮಾಡ್ತೀನಿ. ಸ್ವಂತ ಮನೆ ಇದ್ದು ವೆಲ್ ಸೆಟಲ್ಡ್ ಆಗಿ ಧಾರ್ಮಿಕ ದಾರಿಯಲ್ಲಿ ಬಂದು ಸನ್ಮಾರ್ಗದಲ್ಲಿ ನಡೆದು ಸಾಧನೆ ಮಾಡಿ ನಾನು ಮಾಡ್ತೀನಿ ಅಂತ ಬರ್ತಾರಲ್ಲ, ಅಂಥ ಹೆಣ್ಮಕ್ಳಿಗೆ, ಅಂಥ ಗಂಡ್ಮಕ್ಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಸಿಗಲ್ಲ ರೀ ಇಂಥವರೆಲ್ಲ. ಅವ್ರ ತಾಯಿ ಹೇಳ್ತಾ ಇದ್ರೆ ಎಂಥ ಖುಷಿ ಅನ್ನಿಸ್ತು ಅಂದರೆ ನನಗೆ. ನೋಡಿ ನೀವು, ಅಷ್ಟೊಂದು BA M.Tech ಕಲಿತು ತಾಯಿ ಹೇಳ್ತಾಳೆ ಇಲ್ಲ ಒಂದ್ಸರಿ ಗುರುಚರಿತ್ರೆ ಅಂದರೆ ತಾಯಿಯ ಮಾತಿನ ಮೇಲೆ ವಿಶ್ವಾಸ ಇಡೋದು ಕರೆಕ್ಟು. ಆದರೆ 3 ಅವರ್ ಕೂತ್ಕೊಂಡು ಓದೋದು ಹೇಳ್ರಿ, ಅದನ್ನು 3 to 4 hours ಕೂತ್ಕೊಂಡು ಗುರುಚರಿತ್ರೆ ಪಠಣ ಮಾಡಬೇಕು. ಕಾಲೆಲ್ಲ ನೋವು ಬರುತ್ತೆ. ಇವಾಗಿನ ಟ್ರೆಂಡಲ್ಲಿ ಅದು. ಸೊ ಇವರು ಇಂಟರ್ವ್ಯೂ ಹೋಗ್ತಾರೆ. ಇಂಟರ್ವ್ಯೂ ಎಲ್ಲ ಪಾಸ್ ಆಗ್ತಾರೆ. MD ಆಗಿರೋನು ಇವ್ರಿಗೊಂದು ಮಾತು ಹೇಳ್ತಾನೆ, ನೋಡಮ್ಮ, ಸೊ ನೀನು ಬಂದಿದ್ಯಾ, ನಿನ್ನ ಸಾಧನೆಗೆ ನಾವು ಖುಷಿ ಪಡ್ತೀವಿ. ಆದರೆ ಸೊ ನೀನು ನಮ್ಮದು ಬೇರೆ ಕಂಪ್ನಿಯಲ್ಲಿದೆ, ಆ ಕಂಪ್ನಿಯಲ್ಲಿ ಇದಕ್ಕಿಂತಾನು ನಿಮಗೆ ಸಂಬಳ ಜಾಸ್ತಿ ಕೊಟ್ಟು ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ನಿನ್ನನ್ನು ನಾನು ನೇಮಕಾತಿ ಮಾಡ್ತೀನಿ ಅಂತ ಹೇಳಿ ನೇಮಕಾತಿ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ ಅವರಿಗೆ. ಇಲ್ಲಿ ಏನು ಗೊತ್ತಾ, ಒಂದು ಸಾರಿ ನಾವು ಗುರುಗಳ ಕೈ ಹಿಡಿದ ಮೇಲೆ ನಾವು ಹೋಗ್ತಾ ಇರಬೇಕಷ್ಟೆ. ಅದು ಅನ್ನ ಸಿಗುತ್ತೋ, ಬೇಳೆ ಸಾರು ಸಿಗುತ್ತೋ, ಮೊಸರನ್ನ ಸಿಗುತ್ತೋ, ಅದು ಲೆಕ್ಕಕ್ಕೆ ಹಾಕದವನು ಅವನು ಹುಚ್ಚ. ಅವನು
ಗುರುವಿನ ನಾಮಸ್ಮರಣೆ ನಮ್ಮ ಹೃದಯದಲ್ಲಿದೆ ಅಂತಂದ್ರೆ, ನಮ್ಮ ಬಾಯಲ್ಲಿ ಅವ್ರ ಸ್ಮರಣೆ ಇದೆ ಅಂತಂದ್ರೆ, ಅವರ ಒಂದು ಛಾಯಾಚಿತ್ರ, ಅವರ ಒಂದು ಭಾವಚಿತ್ರ ಇಲ್ಲಿದೆ ಅಂತಂದ್ರೆ, ನೀವು ಯೋಚನೆ ಮಾಡುವಂತ ಪ್ರಮೇಯನೇ ಇಲ್ಲ. ದೇವರ ಸತ್ಯವಾಗಿ ಹೇಳ್ತೀನಿ, ಕೆಟ್ಟದ್ದಂತೂ ಆಗಕ್ಕಾಗಲ್ಲ. ಆ ಕ್ಷಣದಲ್ಲಿ, ಆ ಪರಿಸ್ಥಿತಿಯಲ್ಲಿ ನಿಮಗೆ ನೋವಾಗಿರ್ಬೋದು, ಏನೋ ಒಂದು ಬೇಜಾರಾಗಿರ್ಬೋದು. ಬಟ್ ಗುರುಗಳು ನಿಮಗೆ ಏನು ಕೊಡಬೇಕು ಅದನ್ನ ಕರೆಕ್ಟ್ ಆಗಿರ್ತಕ್ಕಂಥ ಸಮಯದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ವಸ್ತುವನ್ನೇ ನಿಮಗೆ ಕೊಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಜ್ವಲಂತ ಸಾಕ್ಷಿ. ಸೊ ಇಲ್ಲಿ ಈ ವಿಚಾರ ಯಾಕೆ ಬಂತು ಅಂತಂದ್ರೆ, 1 ವಾರದ ಅನ್ನದಾನ ಎಷ್ಟೋ ಜನ ಊಟ ಮಾಡ್ತಾರೆ. 10 ಜನ ಮಾಡ್ತಾರೋ, 20 ಜನ ಮಾಡ್ತಾರೋ, 100 ಜನ ಮಾಡ್ತಾರೋ, 1000 ಜನ ಮಾಡ್ತಾರೋ. ಅವ್ರು ಎಲ್ಲಾರ ಪುಣ್ಯ ಹತ್ತದೇ ಇದ್ರೂ ಪರವಾಗಿಲ್ಲ. ಎಲ್ಲೋ ಒಬ್ರು, ಅಪ್ಪ ಭಗವಂತ ನನಗೆ ಹೊಟ್ಟೆ ತುಂಬಾ ಊಟ ಹಾಕಿರ್ತಕ್ಕಂಥ ಒಂದು ಮನೆ ಚೆನ್ನಾಗಿರ್ಲಿ, ಅವನ್ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾನಲ್ಲ, ಅದನ್ನ ತಡೆಯೋದಕ್ಕೆ ಬ್ರಹ್ಮಾಂಡ ನಾಯಕರಿಗೂ ಸಾಧ್ಯ ಇಲ್ಲ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ, ಒಂದು ಸೇಫ್ ಲಾಕರ್ ಅಲ್ಲಿ ಆ ಪುಣ್ಯ ಫಿಕ್ಸ್ ಆಗಿರುತ್ತೆ. ಅದು ಪ್ರತಿ ತಿಂಗಳು ಅದಕ್ಕೆ ಏನು ನಿಮ್ಗೆ ಇಂಟ್ರೆಸ್ಟ್ ಬರಬೇಕೋ ಆ ಥರ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. 10 ರೂಪಾಯಿ ರೀ, ನಾನು ಜನರ ಹತ್ರ ಕೇಳಿದ್ದು 10 ರೂಪಾಯಿ ಹಾಕಿ, ಆಗಲ್ವಾ? 1 ರೂಪಾಯಿ ಹಾಕಿ. ವಿಚಾರ ಮಾಡಿ ನೀವು, ಎಷ್ಟು ನೋವಾಗುತ್ತೆ. ಸಿಂಗಲ್ ರುಪಿ ಹಾಕಿದ್ರು ಕೂಡ ನಾನು ಬೇಜಾರು ಮಾಡ್ಕೊಳಲ್ಲ ಅಲ್ಲಿ. ಆದ್ರೆ ಆ ಸಿಂಗಲ್ ರುಪಿ ಹಾಕಬೇಕು ಅನ್ನೋ ಮನಸ್ಸಿನ ಸ್ಥಿತಿಗತಿಯನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕು ದತ್ತ ಮಹಾರಾಜರಿಗೆ ನೀವು ಕೊಡ್ತಾ ಇರೋದು ಸಿಂಗಲ್ ರುಪಿ. ಅದನ್ನ ಅವ್ರು ಇಸ್ಕೋಬೇಕಲ್ಲ. ನಿಮಗೆ ಕೊಡ್ಬೇಕನ್ನೋ ಭಾವನೆ ಇದೆ, ಎಲ್ಲವೂ ಇದೆ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಿಂಗಲ್ ರುಪಿ ಅವ್ರು ಇಸ್ಕೋಬೇಕು. ಆವಾಗ ನಿಮ್ಮ ಕರ್ಮ ತೊಳೆಯುತ್ತೆ. ಅಲ್ಲಿ ನೀವು ಎಷ್ಟೋ ಜನಕ್ಕೆ ನೋಡಿ, ಕೋಟಿಗಟ್ಟಲೆ ದುಡ್ಡಿರುತ್ತೆ, ಸಾಧ್ಯನೇ ಇಲ್ಲ ಅದು. ಒಂದು ರೀಸೆಂಟ್ ಆಗಿ ಒಂದು 2 days ಬ್ಯಾಕ್ ಸೈಡು ಒಂದು ಘಟನೆ ನಡೀತು. ಹೋದ ಗುರುವಾರ ಅನ್ನದಾನ ಮುಗಿದ ಮೇಲೆ ಇದು ನಡೆದಿರ್ತಕ್ಕಂಥದ್ದು. ಸೊ ಅನ್ನದಾನ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಹೋಗ್ತಾ ಇರುವಾಗ ಒಬ್ಬ ಮನುಷ್ಯ ನೋಡ್ಕೊಂಡು ಹೋಗ್ತಾನೆ. ನನ್ನ ಕಡಿಮೆ ಅಂತಂದ್ರೂ ಒಂದು ತಿಂಗಳಿಗೆ 60 ರಿಂದ 70 ಲಕ್ಷ ಬಾಡಿಗೆ ಬರ್ಬೋದು ಅವ್ರಿಗೆ, ನಾನು ಕಂಡಂಗೆ. ನೋಡ್ತಾ ಹೋಗ್ತಾರೆ. ನಾನು ಅವ್ರು ಹೋದ್ಮೇಲೆ ನಾನು ಅಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ಜ್ಯೂಸ್ ಕುಡಿಯೋಕೆ ಹೋಗ್ತೀನಿ. ಅವ್ರು ಹೊರಗಡೆ ಬಂದು ನಾನು ಜ್ಯೂಸ್ ಕುಡಿಯೋದನ್ನ ನೋಡ್ತಾರೆ. ಸಂತೋಷ್ ಬಾಯಿಲೆ ಅಂತ ಕರೀತಾರೆ. ಒಳಗಡೆ ಹೋಗ್ತೀನಿ. ನಾನು ಒಳಗಡೆ ಹೋದ್ಮೇಲೆ ಅಂದ್ರೆ ನನ್ನ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆ ಸಂಪೂರ್ಣವಾಗಿ ಆರೆಂಜ್ ಕಲರ್ ಶಾಲು, ಅಂದ್ರೆ ಒಂದು ದೇವರ ಕೃಪಾಶೀರ್ವಾದದಿಂದ ಅವ್ರ ಅಂಗಡಿಗೆ ಎಂಟ್ರಿ ಹೋಗ್ತೀನಿ ನಾನು ಒಳಗಡೆ. ಅವರು ಒಂದು ಮಾತು ಹೇಳ್ತಾರೆ ನನಗೆ, ಸಂತೋಷ್, ಅದು ನಗು ಬರುತ್ತೆ ನನಗೆ ದೇವ್ರು ಬಂದಂಗೆ ಆಯ್ತಪ್ಪ ನೀ ನನ್ನ ಅಂಗಡಿಗೆ ಅಂತೇಳಿ. ನನಗೆ 1 ಸೆಕೆಂಡು ನಾನು ಸ್ಟನ್ ಆಗ್ತೀನಿ ಆ ಮಾತು ಕೇಳಿ. ನಾನು ಒಂದು ಮಾತು ಕೇಳಿದ್ರಿಗೆ, ಯಾಕಣ ಈ ಮಾತು, ನೀವು ನಿಮ್ಮ ಮುಂದೆ ಬೆಳೆದಿರೋ ಹುಡುಗ, ನಾನು ನಿಮ್ಮ ಮುಂದೆ ನಾನು ಊರಿಂದ ಬಂದು ಒಂದು ಅಂಗಡಿ ಮಾಡ್ಕೊಂಡು ಏನೋ ಜೀವನ ಮಾಡ್ಕೊಂಡ್ರು, ನೀವು ಈ ಮಾತು ನನಗೆ ದಯಮಾಡಿ ಅನ್ನಕ್ಕೆ ಹೋಗ್ಬೇಡಿ. ಇಲ್ಲ ಸಂತೋಷ್, ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ, ಸಾಮಾನ್ಯ ಜನರಿಂದ ಆಗುವಂತ ಕೆಲಸ ಅಲ್ಲ. ನಿನಗೆ ಏನ್ ಇನ್ಕಮ್ ಇದೆ ಅಂತ ನೀನು ಪ್ರತಿ ವಾರ ಮಾಡ್ತಾ ಇದ್ದೀಯ, ಓಕೆ, ನಿನಗೆ ಇದರಿಂದ ಏನ್ ಲಾಭ ಇದೆ ಅಂತ ಮಾಡ್ತಾ ಇದೀಯ. ಅವೆರಡು ಕ್ವಶನಿಗೆ ನನಗೆ ಉತ್ತರ ಕೊಡಕ್ಕೆ ಆಗ್ಲಿಲ್ಲ ಅವ್ರ ಹತ್ರ. ನಾನು ಒಂದೇ ಮಾತು ಹೇಳಿದೆ, ಅಣ್ಣ ಗುರುಗಳ ಸೇವೆ ನನ್ನನ್ನು ಆರಿಸ್ಕೊಂಡಿದ್ದಾರೆ, ನಾನು ಮಾಡ್ತಾ ಇದ್ದೀನಿ, ದಟ್ಸ್ ಆಲ್, ಅಷ್ಟೇ. ಮಾತುಕತೆ ಆಗುತ್ತೆ. ಮಾತುಕತೆ ಆದ್ಮೇಲೆ ಇಲ್ಲ ಅಣ್ಣ, ಏನೋ ಅನ್ನದಾನ ಪ್ರತಿ ವಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೌದಾ, ಹಂಗಾರೆ ಸಂತೋಷ್, ನಮಗೂ ಒಂಚೂರು ಅವಕಾಶ ಕೊಡಪ್ಪ. ನಾನಂತೀನಿ ಅವ್ರಿಗೆ, ಅಣ್ಣ ಪ್ರತಿ ತಿಂಗಳು 12 ಲೀಟ್ರು ಎಣ್ಣೆ ಬೇಕು, ಸೊ ಸಾಧ್ಯವಾದರೆ ನಿಮಗೆ ಸಹಾಯ ಮಾಡಿ. ಆ ಮನುಷ್ಯ ಒಂದೇ ಮಾತು ಹೇಳ್ತಾರೆ, ಸಂತೋಷ್, ಇನ್ನು ಮುಂದೆ ಪ್ರತಿ ತಿಂಗಳು
1ನೇ ತಾರೀಕಿಂದ 5ನೇ ತಾರೀಕಿನ ಒಳಗಡೆ ಆ 12 ಲೀಟ್ರ್ ಎಣ್ಣೆನ ನಮ್ಮ ಅಂಗಡಿಯಿಂದ ಬಂದು ನೀನು ತಗೊಂಡೋಗು. ನಾನು ಏನೋಪ್ಪ ಅಂತ ಆಯಿತು, ಓಕೆ, ದಟ್ಸ್ ಆಲ್. ನಾನು ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೊಂದು ಮಾತು ಹೇಳ್ತೀನಿ. ಏನಂತ ಅಂದರೆ, ಅಣ್ಣ ಇವಾಗ ತಾನೇ ಅನ್ನದಾನ ಮಾಡಿ ಬಂದಿದ್ದೀನಿ, ಎಷ್ಟೋ ನನ್ನ ಹಿಂದೆ ನೀವು ನಿಂತ್ಕೊಂಡಂಗೆ ಅಂತ ಅಂತೇಳಿ ಅವ್ರ ಕೈ ಮುಗಿದು ದೇವ್ರು ನಿಮ್ಮನ್ನು ಚೆನ್ನಾಗಿರ್ಲಿ ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳ್ತಾರೆ, ನಿನಗೆ ಜನ ಕೈ ಮುಗಿಬೇಕಪ್ಪ, ನೀನು ಕೈ ಮುಗಿಯೋ ಕೆಲಸದಲ್ಲಿ ಮಾಡ್ತಾ ಇಲ್ಲ ನೀನು ಅಂತ. ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ, ನೀನು ಯಾರ ಮುಂದೆನೂ ಕೈ ಮುಗಿಯುವಂಥ ಜರೂರತ್ತಿಲ್ಲ. ಇಲ್ಲಿ ನೀನು ಮಾಡ್ತಾ ಇರೋದು ಲೋಕ ಕಲ್ಯಾಣ, 4 ಜನಕ್ಕೆ ಊಟ ಆಗ್ತಾ ಇದೆಯಾ, ನೀನು ಯಾಕೆ ಕೈ ಮುಗಿತೀಯ? ಇದು ಫಸ್ಟ್ ಆನ್ಸರು. ಇನ್ನೊಂದು ಏನು ಹೇಳ್ತಾರೆ ಅಂದರೆ ಅವರು, ನಾನು ಅವ್ರು ಹೇಳ್ತೀನಿ ದೇವರು ನಿಮ್ಗೆ ಚೆನ್ನಾಗಿರಲಿ, ಅವರು ರಿಪೀಟ್ ಒಂದು ಆನ್ಸರ್ ಹೇಳ್ತಾರೆ ಅದಕ್ಕೆ. ಮಹಾನ್, ಬಹುಶಃ ನನಗೆ ವ್ಯಾಪಾರಸ್ಥ ಅನ್ನೋ ಥರ ಮಹಾನ್ ಮೇಧಾವಿ ಅಂತ ಅಷ್ಟೊಂದು ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು. ಸೊ ನಿಮಗೆ ಚೆನ್ನಾಗಿರ್ಲಿ ಅಂತಂದಾಗ ಅವ್ರೊಂದು ಮಾತಾಡ್ತಾರೆ, ಬೇಡ ಸಂತೋಷ್, ದೇವರು ನಂಗೆ ಚೆನ್ನಾಗಿಟ್ಟಿದ್ದಾನೆ, ನಿನಗೆ ಚೆನ್ನಾಗಿರ್ಲಿ, ಯಾಕಂದ್ರೆ ನಿನ್ನಿಂದ 100 ಜನ ಊಟ ಮಾಡ್ತಾ ಇದ್ದಾರೆ ವಾರಕ್ಕೆ. ನಿನಗೆ ಚೆನ್ನಾಗಿರ್ಲಿ ದೇವರು, ನಿನಗೆ ಚೆನ್ನಾಗಿಟ್ರೆ ನಮ್ಮಂಥವ್ರ ಹತ್ರ ನೀನು ತಗೊಂಡೋಗ್ಬಿಟ್ಟು ಒಂದು 10 ಜನಕ್ಕೆ ಊಟ ಮಾಡಿ ಹಾಕ್ತೀಯ, 10 ಜನ ಊಟ ಮಾಡ್ತಾರೆ. ಇದು ಪಾಯಿಂಟ್ ಬಂದಿರೋದು. ಸೊ ಇಷ್ಟೆಲ್ಲ ಆಗುತ್ತೆ. ತದನಂತರ ನಿನ್ನೆ ನಾನು ಅವ್ರ ಮನೆ ಅಂಗಡಿಗೆ ಹೋಗ್ತೀನಿ, ಸುಮಾರು ಒಂದು 11 ಗಂಟೆ ಆಗಿರುತ್ತೆ, ಅವ್ರ ಅಂಗಡಿಗೆ ಹೋಗಿರ್ತೀನಿ. ಹೋದ್ಮೇಲೆ ಕೇಳ್ತಾರೆ, ಅವ್ರ ತಮ್ಮ ಇರ್ತಾರೆ, ಇಲ್ಲ ಸಂತೋಷ್ ಬಂದಿದ್ದಾನೆ ಅಂತ ಅವ್ರು ಫೋನ್ ಮಾಡಿ ಕೇಳ್ತಾರೆ. ದುಡ್ಡನ್ನ ಅವರಿಗೆ ಕೊಡು ಅಂತ ಹೇಳ್ತಾರೆ. ಅವ್ರ ತಮ್ಮನ ಹತ್ರ ಆ ದುಡ್ಡನ್ನ ಇಸ್ಕೊತೀನಿ. ನನಗೆ ಹೇಳಿರೋರು ಅವ್ರ ಅಣ್ಣ, ನಂಗೆ ದುಡ್ಡು ಕೊಡ್ತಾ ಇರೋರು ಅವ್ರ ತಮ್ಮ. ಸೊ ಇದು ಅನಿಲ್ ಜುವೆಲರ್ಸ್ ಅಂತ ಇದೆ ನಮ್ಮ ಒಂದು ಗಂಗಾನಗರಲ್ಲಿ. ಅನಿಲ್ ಜುವೆಲರ್ಸ್ ಅಂತ ಅದ್ಭುತವಾಗಿರ್ತಕ್ಕಂಥ ಚಿನ್ನದ ಅಂಗಡಿ ಅದು. ಸೊ ಆ ಅಂಗಡಿಯಲ್ಲೇ ನಡೆದಿರ್ತಕ್ಕಂಥ ಘಟನೆ, ಅದರ MDನೇ ನನ್ನ ಜೊತೆ ಇದೆಲ್ಲ ಮಾತಾಡಿರೋರು. ಇಲ್ಲಿ ಏನಾಗುತ್ತೆ ಅಂದರೆ, ಅನಿಲ್ ಜುವೆಲರ್ಸ್ ಅಂಗಡಿಗೆ ನಾನು ಹೋದಾಗ ದುಡ್ಡು ಕೊಡ್ತಾರೆ ಅವರು. ದುಡ್ಡು ಕೊಟ್ಟಾಗ ಇಸ್ಕೊಂಬರುವಾಗ, ಅಣ್ಣ ನಾನು ಅವ್ರಿಗೆ ಹೇಳ್ತೀನಿ, ಅಣ್ಣ ನೀವು ನಿಮ್ಮ ಫ್ಯಾಮ್ಲಿ ಹೆಸರು ನನಗೆ ಕೊಡಿ, ನಾನು ಸಂಕಲ್ಪ ಮಾಡ್ತೀನಿ. ಅವಾಗ ಅವರ ತಮ್ಮ ಆಗಿರೋರು ಒಂದು ಮಾತು ಹೇಳ್ತಾರೆ ನನಗೆ, ಬೇಡ ಸಂತೋಷ್, ನಾನು ನಿನಗೆ ಕೊಟ್ಟಿದ್ದೀನಿ, ನೀನು ಇಸ್ಕೊಂಡಿದ್ಯಾ, ಅನ್ನದಾನ ಮಾಡಿದ್ಯಾ, ಸಾಕು. ಅದು ಹೆಸರು ಬರೆಸಿ ಅದೆಲ್ಲ ಬೇಡ ನಮಗೆ. ನೋಡಿ ನೀವು ಏನು ಹೇಳ್ಬೋದು ಹೇಳಿ ಇದಕ್ಕೆಲ್ಲ? ಇವೆಲ್ಲ ಅಷ್ಟು ಕೋಟ್ಯಾಧಿಪತಿಯನ್ನ ಸಾಧನೆ ಮಾಡಿ ಸಂಪಾದನೆ ಮಾಡಿ ಕೊನೆಗೆ ಅವ್ರ ಹೆಸರು ಹೇಳಿಲ್ವಲ್ಲ ರೀ ಅವರು. ಅವ್ರ ಹೆಸರು ಸುಧಾ ಕೂಡ ಬರೆಸ್ಲಿಲ್ಲ ಅವರು. ಏನು ಇಲ್ಲಿ ನನಗೆ ಒಂಥರ ಐ ಆಮ್ ಶಾಕ್ಡ್ ರಿಯಲಿ. ಇಲ್ಲಿ ಇದರಿಂದ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಅಂತಂದ್ರೆ ಇವೆಲ್ಲವೂ ನನ್ನ ಜೀವನದಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್. ಇವೆಲ್ಲವೂ ಒಂದು ಕಾನ್ಸೆಪ್ಟ್ ಆಯ್ತು ನನಗೆ ಮಾತಾಡೋಕ್ಕೆ ಇದ್ರ ಬಗ್ಗೆ. 501 ರೂಪಾಯಿ ಕೊಟ್ಟರೆ ಹೆಸರು ಬರೆಸ್ತಾರೆ, ತಾತ ಮುತ್ತಾತಂದು ಎಲ್ಲ ಬರೆಸ್ತಾರೆ ಅವರು. ಮೈ ಗಾಡ್. ಸೊ ವಿಷಯಕ್ಕೆ ತಿರ್ಗಾ ಬರೋಣ. ಇವರಿಗೆ ಜಾಬು ಅಲ್ಲಿ ಆಗುತ್ತೆ. ಆದಮೇಲೆ ಅವರು ನಿನ್ನೆ ನಂಗೆ ಫೋನ್ ಮಾಡ್ತಾರೆ, ಸಂತೋಷಣ್ಣ ನೀವು ಹೇಳಿದ್ರಿ, ನಾವು ಅನ್ನದಾನ ಮಾಡಿಸಿದ್ವಿ, ಗುರುಪೂರ್ಣಿಮೆಗೆ ಬಂದ್ವಿ, ಎಲ್ಲ ಆನಂದ ಆಯಿತು, ನನ್ನ ಮಗಳಿಗೂ ಕೆಲಸ ಸಿಕ್ತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೆ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ಸ್ಮರಣ ಮಾತ್ರ ಸಂತುಷ್ಟಯಾಮಿ. ನಮ್ಮಪ್ಪ, ನಾನು ನಮ್ಮ ತಂದೆ ಅಂತ ಕರೆಯೋದೆ ಅವ್ರನ್ನ. ಅದರಲ್ಲಿ ಒಂದು ಫೀಲಿಂಗ್ ಇದೆ, ಒಂದು ಟಚ್ ಇದೆ ಅದರಲ್ಲಿ. ಇಲ್ಲಿ ಅವ್ರಿಗೆಷ್ಟು ಫೀಲ್ ಆಗಿರಬಾರ್ದು. ಆ ಗುರು ಚರಿತ್ರೆ ಓದಿ ಕೆಲಸ ತಗೊಂಡು ನಾನು ಇಲ್ಲಿ ಕುತ್ಕೊಂಡು ಏನೋ ಹೇಳ್ಬೋದು ರೀ, ಅದು ಲೆಕ್ಕಕ್ಕೆ ಬರಲ್ಲ. ಬಟ್ ರಿಸಲ್ಟ್ ಫೈನಲ್ ಏನು ಬರುತ್ತೆ ಅನ್ನೋದು ತುಂಬ ಮುಖ್ಯ. ಸೊ ಈ ಥರ ಎಕ್ಸ್ಪೀರಿಯನ್ಸ್ಗಳು ತುಂಬ ಇದ್ದಾವೆ. ದಯಮಾಡಿ ನಿಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗಿರಲಿ ಒಳ್ಳೆಯದೇ ಆಗಿರಲಿ, ಏನಾದರೂ ನಿಮ್ಮ ಮನಸ್ಸಿಗೆ ಅದು ತೃಪ್ತಿ ತಂದುಕೊಟ್ಟು ಗುರುಗಳ ನಾಮಸ್ಮರಣೆ, ಗುರುವಿನ ಒಂದು ದಾರಿಯಲ್ಲಿ ಬಂದ ಮೇಲೆ ಅದು ನಡೆದಿದ್ರೆ ದಯಮಾಡಿ ಒಂದು ಫೋನ್ ಮಾಡಿ ಅದ್ರ ಬಗ್ಗೆ ತಿಳಿಸಿ. ಯಾಕಂದರೆ
ಹಗಲು ರಾತ್ರಿ ನಾನು ತುಂಬ ತಲೆ ಕೆಡ್ಸ್ಕೊತಾ ಇದ್ದೀನಿ. ಇನ್ನೂ ಜನನ್ನ ಗುರುಗಳ ದಾರಿಯಲ್ಲಿ ತರಬೇಕು. ದತ್ತ ಪರಂಪರೆ, ದತ್ತ ನಾಮಸ್ಮರಣೆ ಪ್ರತಿಯೊಬ್ಬರ ನಾಲಿಗೆ ಮೇಲೆ ಮನಸ್ಸಲ್ಲೂ ಬರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀನಿ. ಅದರ ಜೊತೆ ಹಿಂದೂ ಧರ್ಮದ ಪ್ರಚಾರ ಕಾರ್ಯಕ್ರಮ ಕೂಡ ಮಾಡಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ಒಂದು ಮೆಸೇಜ್ ಮಾಡಿ. ನೀವು ಒಂದು ಮಾಡೋ ಮೆಸೇಜು ಜನರಿಗೆ ಅದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ. ಗುರುದೇವ ದತ್ತ.